ಸಂದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂದೀಪ್ ಅವರೇ. ಸಂದೀಪ್ ಅವ್ರಿಗೆ ನಮಸ್ಕಾರ. ಹಲೋ, ನಾವು ಶಿವಮೊಗ್ಗದಿಂದ. ಇನ್ನೊಂದ್ಸತಿ ಸ್ವಲ್ಪ ಜೋರಾಗಿ ಹೇಳ್ಬೋದಾ ಊರ ಹೆಸರು? ಸಂದೀಪ್ ಕುಮಾರ್. ರೈಟ್. ಊರು ಊರು ಶಿವಮೊಗ್ಗ. ಓಕೆ, ರೈಟ್. ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ನಾ ಇದ್ರ ಬಗ್ಗೆ ಏನ್ ಹೇಳ್ತೀನಿ, ಮೋದಿ ಯಾಕೆ ದೇಶಕ್ಕೆ ಬೇಕು? ಅದು ಆಕ್ಚುಲಿ ನಮ್ಮೆಲ್ಲ ಹುಡುಗರು, ಯೂತ್ಸ್, ಎಜುಕೇಟೆಡ್ ಎಲ್ಲರ ಬಗ್ಗೆನೂ ಒಂದು ಕೇರ್ ಇದೆ. ಹೌದಾ? ಹೌದು. ಸರ್ ಕೇಳಿ, 600 ವರ್ಷ ಮುಸಲ್ಮಾನ್ ಆಳಿದ್ದಾರೆ, 200 ವರ್ಷ ಬ್ರಿಟಿಷ್ ಆಳಿದ್ದಾರೆ. ನಾವ್ ಇನ್ನೂ ದೇಶ ಕಳ್ಕೊಂತಾನೆ ಬಂದ್ರೆ ಈಗಾಗಲೇ ಚೂರ್ ಮಾಡಾಕಿದ್ದಾರೆ. ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ವರ್ಲ್ಡ್ ಹಿಸ್ಟ್ರಿ, ಎಕನಾಮಿಕ್ಸ್, ಬೆನಿಟೋ ಮುಸೋಲಿನಿ ನಾವೆಲ್ಲರನ್ನು ಕನ್ಸಿಡರ್ ಮಾಡಿದಾಗ ಇಂಥ ಒಬ್ಬ ವ್ಯಕ್ತಿ ನಿಷ್ಕಲ್ಮಶತ, ಆಮೇಲೆ ವೆರಿ ಸಿನ್ಸಿಯರ್, ಪಾರದರ್ಶಕ ವ್ಯಕ್ತಿತ್ವ ಅಂತೀವಲ್ಲ, ವೈಟ್ ಪೇಪರ್, ಆ ವ್ಯಕ್ತಿನ ನಾವು ಬೆಂಬಲಿಸುತ್ತೆ. ಯಾರೋ ಕಾಂಗ್ರೆಸ್ ನಲ್ಲಿ ಹೇಳ್ತಾ ನೋಡಿ, ಸೈಲೆಂಟ್ ವೋಟರ್ಸ್ ಅನ್ನೋದಿದೆ ನಮ್ಮ ಮೋದಿ ಪರವಾಗಿ. ನನ್ನ ಅನಿಸಿಕೆ ನೋಡಿ, ನಾವ್ ಯಾರನ್ನೂ ಬ್ಲೇಮ್ ಮಾಡೋ ಪ್ರಶ್ನೆ ಅಲ್ಲಿ ಕಾಂಗ್ರೆಸ್ ಜಡ ಜೆಡಿಎಸ್ ಅಥವಾ ಬಿಜೆಪಿ ಅನ್ನೋದು ಪ್ರಶ್ನೆ ಅಲ್ಲ. ನಾವ್ ಯುನೈಟೆಡ್ ಆಗಿ ಇಡೀ ಇಂಡಿಯಾ ಆಕ್ಚುಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅಶೋಕ್ ರಾಜ್ಯ ಹೇಗೆ ಕಟ್ಟಿದ್ನೋ ಅದೇ ತರ ನಮ್ಮ ಮೋದಿ ಅವರು ಕಟ್ಟಿದ್ದಾರೆ. ಅವ್ರು ಏನೇ ಮಾಡ್ಕೊಂಡು ಅವ್ರು ಬ್ಲೇಮ್ ಮಾಡೋದೇ ಕಾಂಗ್ರೆಸ್ ಅವ್ರ ಉದ್ದೇಶ. ನೋಡಿ, ಅವರು ಬಡವ್ರ ಪಕ್ಷ ಅಂತಾರೆ. ನಾವು ಆಕ್ಚುಲಿ ನೋಡಿದೀವಿ, ನಾವು ಬರೀ ಬಡವ್ರನ್ನ ತೂಗುದ್ದೆ ಅವ್ರು. ಏನ್ ಸಿಕ್ಕಿದೆ ಅದು ಬಡವರಿಗೆ? ಯಾವ್ದಾದ್ರು ನೋಡಿ, 25 ಗ್ಯಾರಂಟಿ ಕೊಟ್ರೆ ಅವೆಲ್ಲ ಆಗ್ತಾವನ್ರಿ. ಅಮೆರಿಕ, ಲಂಡನ್, ಇಂಗ್ಲೆಂಡ್, ನಾವ್ ಹೇಳ್ತೀವಲ್ಲ ರಷ್ಯಾ, ಎಲ್ಲರದ್ದು ಬಜೆಟ್ ಅನ್ನು ಕೊಟ್ರೆ ಮಾತ್ರ ಒಂದೆಲ್ಲ ಫುಲ್ಫಿಲ್ ಮಾಡ್ಬೋದು. ಸೊ ನನ್ನ ಅನಿಸಿಕೆನಲ್ಲಿ ಮೋದಿ ಇಸ್ ದ ಕಂಫರ್ಟಬಲ್ ಮ್ಯಾನ್. ಹೌದಾ? ಓಕೆ. ನನ್ನ ಅನಿಸಿಕೆ ಅಲ್ಲಲ್ಲ, ಈಗ ಅಂತ ದೇಶದ ಪ್ರಧಾನಿ ಬಗ್ಗೆ ನೀವಿಷ್ಟು ಗೌರವದಿಂದ ಮಾತಾಡ್ತಾ ಇದ್ದೀರಿ, ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ತಾರ ಅವರು. ಒಂದು ಸಂದರ್ಶನ ಕೊಡೋದಿಲ್ಲ, ಪುಲ್ವಾಮಾ ದಾಳಿ ಬಗ್ಗೆ ಸರಿಯಾದಂತಹ ರಿಪ್ಲೈ ಇಲ್ಲ, ಮಣಿಪುರದ ಬಗ್ಗೆ ಗಮನ ಹರಿಸೋಲ್ಲ. ಈ ರೀತಿಯ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ನಿಮ್ಮ ಉತ್ತರ ಏನು ಅಂತ? ಈಗ ನೋಡಿ, ಅವೆಲ್ಲ ಕೆಲವೊಂದು ಇಂಟರ್ನಲ್ ಇರ್ತವೆ, ಅದನ್ನ ಆಕ್ಚುಲಿ ಅದನ್ನ ಎಕ್ಸ್ಪೋಸ್ ಮಾಡಕ್ ಬರಲ್ಲ. ದೇಶ ಸೆಂಟ್ರಲ್ ಸೆಕ್ಯೂರಿಟಿ ಅದನ್ನ ಆತರ ಮಾಡಕ್ ಬರಲ್ಲ. ಅವ್ರು ಆಕ್ಚುಲಿ ಅದನ್ನ ಸೆಂಟ್ರಲ್ ಏನಿದೆ, ನಾವು ದೇಶವನ್ನು ಯಾಕೆ ನಾವು ಇಷ್ಟೆಲ್ಲ ಯೂತ್ಸ್ ಇಷ್ಟಪಡ್ತೀವಿ ನೋಡಿ, ಇದು ಕ್ಷೇತ್ರದಲ್ಲ ಇದು. ಹಂಗಾದ್ರೆ ಈಗ ನರೇಂದ್ರ ಮೋದಿ ಅವ್ರ ಕೈಲಿ ದೇಶ ಇದ್ರೆ, ಅವ್ರ ದೇಶದ ಪ್ರಧಾನ ಮಂತ್ರಿ ಆದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ವಿಶ್ವಾಸ? ಅದೊಂದು ಡೌಟ್ ಇಲ್ಲ. ಅದೊಂದು ನಾವೆಲ್ಲ ಯಾಕೆ ನಾವೆಲ್ಲ ಹಿಸ್ಟ್ರಿ ಓದಿದ್ದೇನಕ್ಕೆ ಏನ್ ಮಾಡ್ತೀವಿ ನಾವೆಲ್ಲ ನೋಡಿಲ್ಲ ನಾವು. ಆಕ್ಚುಲಿ ಎಲ್ಲ ನೋಡಿದೀವಿ ನಾವು. ಇದರಿಂದ ನಾನು ಹೇಳೋ, ದೇಶದ ಜನತೆ ಒಕ್ಕೊರಲಿನಿಂದ ಅತೀತವಾಗಿ ಕ್ಯಾಟ್ ಇಸ್ ನೋ ಬಾರ್ ಈ ವಿಷಯದಲ್ಲಿ. ಪ್ರಧಾನಿ ಮಂಕುಬೂದಿ ಎರಚಿಬಿಡ್ತಿದ್ದಾರೆ ಭಾರತದ ಜನಸಾಮಾನ್ಯರಿಗೆ, ಜನತೆಗೆ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ, ಹಿಪ್ನಟೈಸ್ ಮಾಡ್ಬಿಟ್ಟಿದ್ದಾರೆ, ಹಿಂದುತ್ವ ಅಂತ ಹೇಳ್ತಾರೆ. ಇಲ್ಲ ಆತರ ಯಾವತ್ತು ಮೋದಿ ಆತರ ಯಾವತ್ತು ನಡ್ಕೊಂಡಿಲ್ಲ. ಅವ್ರು ಯಾವತ್ತು ಯಾವ ವರ್ಗದ ಹೇಳಿಲ್ಲ. ಅವರು ಅವ್ರದ್ದು ಇಂಟೆನ್ಷನ್ ದೇ ನೇಷನ್ ಫಸ್ಟ್. ಗೊತ್ತಾಯ್ತು. ಆಕ್ಚುಲಿ ನೋಡಿ, ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಹಾಲಿ, ಹೌದಾ, ವಾಸ್ತವ ಪಕ್ಷ ಕಟ್ಟಿದ್ದಾರೆ. ಏನೋ ಈಶ್ವರಪ್ಪನವರಿಗೆ ತಲೆ ತಿರ್ಕ್ರವ್ರು ಬರೀ ಬಾಯಲ್ಲಿ ಹಿಂದುತ್ವ ಅಂತ ಬರಲ್ಲ ಮೇಡಮ್. ಮತ್ತೆ ಏನ್ ಆತರ ಮಾತಾಡೋದು? ಅವರು ಕುಟುಂಬ ರಾಜಕಾರಣ ಎಲ್ಲಿಲ್ಲ, ಕಾಂಗ್ರೆಸ್ ನಲ್ಲಿ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ. ಐ ಡೋಂಟ್ ಮೈಂಡ್, ಇಫ್ ಯು ಡೋಂಟ್ ಮೈಂಡ್, ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ರೈಟ್ ಸರ್, ರೈಟ್. ನಾವು ಆಕ್ಚುಲಿ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.